ತುಂಬ ಕಠಿಣವಾಗಿದೆ, ತುಂಬ ಅಂದರೆ ತುಂಬಾ. ಯಾಕಂದರೆ ಇಲ್ಲಿ ಯಾರೂ ಬರಲ್ಲ ಫಸ್ಟ್ ಆಫ್ ಆಲ್, ಹಾಗಾಗಿ ಪ್ರಾಪರ್ ಹೋಗುವಂಥ ದಾರಿ ಇಲ್ಲ. ರಿತು ಪಾಪ ಫಸ್ಟ್ ಯಾರು ಬಂದಿದ್ದಾರೆ ಅವರೆಲ್ಲ ಫುಲ್ ಕ್ಲೀನ್ ಮಾಡಿ ಬಂದಿದ್ದಾರೆ, ಅದಕ್ಕೆ ಕೊಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವೀಗ ದೋಣಿ ಮೇಲೆ ನಿಂತಿದ್ದೀನಿ. ನಾನು ಇಲ್ಲಿ ನೋಡಿ, ಸ್ನೇಹ, ಕಿರಣ್ ಎಲ್ಲರೂ ಇದ್ದಾರೆ. ಆಮೇಲೆ ಇಲ್ಲಿ ಹೊನ್ನಾವರದ ಲೋಕಲ್ ಲೈಟ್ಸು ಇದ್ದಾರೆ. ಸೊ ನಾವು ಏನಂದರೆ ಇವತ್ತು ಸಂಕ್ರಾಂತಿಗೆ ಒಂದು ಸ್ಪೆಷಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ದುರ್ಗಗುಡ್ಡೆ ಹೋಗ್ತಾ ಇದ್ದಾರೆ, ಇಂಥ ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ ಯೂಟ್ಯೂಬ್ ಚಾನಲ್ ಎಲ್ಲ ಬಂದಿದ್ದಾರೆ ನಿಮಗೋಸ್ಕರ. ಇದೊಂದು ಭಾಗ್ಯ ಅಂತ ಹೇಳ್ಬೇಕು ನಮ್ದು. ಫಸ್ಟ್ ಟೈಮ್ ಆನ್ ಯೂಟ್ಯೂಬ್, ಅಂದರೆ ಯಾರು ಮಾಡಿಲ್ಲ ಅಲ್ಲಿ ವಿಡಿಯೋ. ಸೊ ಹೊನ್ನಾವರದಿಂದ ಒಂದು 4 ಕಿಲೋಮೀಟರ್ ಸಮುದ್ರದೊಳಗೆ ಒಂದು ದ್ವೀಪ ಇದೆ, ಬಸವರಾಜ ದುರ್ಗ ಅಂತೇಳಿ. ಅದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ತೀನಿ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ವಿಶೇಷ ಅಲ್ಲಿ ಏನಂದರೆ ವರ್ಷಕ್ಕೆ ಒಂದೇ ದಿನ ಎಂಟ್ರಿ, ಅದು ಮಕರ ಸಂಕ್ರಾಂತಿ ದಿನ ಮಾತ್ರ. ಅಲ್ಲೊಂದು ಮೇಲೆ ಒಂದು ನಾಗದೇವತೆಯ ಕಲ್ಲಿದೆ, ಅದಕ್ಕೆ ಇಲ್ಲಿನ ಎಲ್ಲ ಲೋಕಲ್ ಲೈಟ್ಸು, ಅಂದರೆ ಅದೊಂದು ಗ್ರಾಮ ದೇವತೆ ಮೊದಲು ಅಲ್ಲಿದ್ಲು, ಇಲ್ಲಿ ಹೊನ್ನಾವರದ್ದು. ಸೊ ಹಾಗಾಗಿ ಎಲ್ಲ ಲೋಕಲ್ ಲೈಟ್ಸು ಹೆಚ್ಚಿನವರೆಲ್ಲ ಹೋಗಿ ಅಲ್ಲಿ ಪೂಜೆ ನಡೆಸ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುವಂಥ ಒಂದು ಐಲ್ಯಾಂಡ್ ಅದು. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ, ಹೊರಡ್ತಾ ಇದ್ದೀವಿ. ಸೊ ದೋಣಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಪ್ರಯಾಣ. ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ಮೊದಲು ನೋಡಿ ಅಲ್ಲಿ ಪೂಜೆ ಎಲ್ಲ ನಡೆಸಿ ಈಗ ನಾವು ಹೊರಡ್ತಾ ಇದ್ದೀವಿ. ಯಾಕಂದರೆ ಸಮುದ್ರ ಮಾರ್ಗವಾಗಿ ಹೋಗ್ಬೇಕೀಗ. ಇಲ್ಲಿಂದ ಒಳಗೆ ಹೋಗಿ ನಾವು ಲಾಸ್ಟ್ ಟೈಮ್ ಟೋಂಕಾ ಬೀಚಿದ್ದು ವೀಡಿಯೋ ಮಾಡಿದ್ವಲ್ಲ, ಅದೇ ಬೀಚು ಶರಾವತಿ ಸಮುದ್ರನ ಸೇರೋ ಜಾಗ ಇದೆಯಲ್ಲ, ಅಲ್ಲಿಂದ ಮುಂದೆ ಹೋಗಿ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋಗಬೇಕು, ಅಲ್ಲಿ ಬಸವರಾಜ ದುರ್ಗ. ಸೊ ಇಲ್ಲಿ ನೋಡಿ. ಸೊ ನಮಗೇನಾಯ್ತು, ಇವತ್ತು ಬೆಳಗ್ಗೆ ಬಂದಿದ್ವಿ ನಾವು. ಸೊ ಲೋ ಟೈಡ್ ಇತ್ತು. ಸೊ ಈ ದೋಣಿ ಹೊರಗೆ ತೆಗಿಬೇಕಾದ್ರೆ ಸ್ವಲ್ಪ ನೀರು ಬೇಕಿರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಎಲ್ಲರೂ. ಈಗ ಹೊರಡ್ತಾ ಇದ್ದೀವಿ. ಪ್ರಯಾಣ ಸ್ಟಾರ್ಟ್ ಆಗಿದೆ. ಮುಖ್ಯ ನಮಗೆ ಈ ಸಲ ಅಂದರೆ ಹೋಗೋಣ ಅಂತ ಹೇಳಿದವರು ಸಂದೀಪಣ್ಣ, ಅವರನ್ನು ನೀವು ವೀಡಿಯೋಸಲ್ಲಿ ನೋಡಿರ್ತೀರ. ಆಮೇಲೆ ನಮ್ಮ ಜೊತೆ ಕಂಪನಿ ಮಾಡಲಿಕ್ಕೆ ಕಿರಣ್ ಅವರು ಬಂದಿದ್ದಾರೆ. ಇವರಂತೂ ನಿಮಗೆ ಆಲ್ರೆಡಿ ಪರಿಚಯ ಇದೆ. ಹಾಯ್ ಎಲ್ಲರಿಗೂ. ಸೊ ಫಸ್ಟ್ ಟೈಮ್ ಹೋಗೋದಲ್ಲ? ಹೌದು. ನೋಡ, ಹೊನ್ನಾವರದಲ್ಲಿ 23 ವರ್ಷ ಇದ್ದೆ ನೀನು ಮೊದಲು, ಆದರೂ ಹೋಗಿರಲಿಲ್ಲ. ನಾನು ಬರಬೇಕಾಯ್ತು, ಅದೇ ನಾನು ಬರಬೇಕಾಯ್ತು ನೀನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅಲ್ಲ. ಸೊ ನಾವು ಆಲ್ಮೋಸ್ಟ್ ಈಗ ಡೆಲ್ಟಾ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇದೀಗ ಶರಾವತಿ ನದಿ ಇದೆಯಲ್ಲ, ಇಲ್ಲಿ ಅರಬ್ಬಿ ಸಮುದ್ರನ ಸೇರುತ್ತೆ. ಈ ಬೀಚಿನ ಹೆಸರು ಟೋಂಕಾ ಬೀಚ್ ಅಂತ. ಇಲ್ಲಿ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು ಏನಂದರೆ ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಇವತ್ತು ತುಂಬ ಫಾಗ್ ಇದೆ. ಹೊನ್ನಾವರದಲ್ಲಿ ಚಳಿನೂ ಇದೆ, ಹಾಗಾಗಿ ನಿಮ್ಗೆ ತೋರ್ತಾ ಇಲ್ಲ. ಬಟ್ ನಮ್ಮ ಬರಿಗಣ್ಣಲ್ಲಿ ತೋರ್ತಾ ಇದೆ ಓಲೊಂದು ಐಲ್ಯಾಂಡು, ಈ ಪಾಯಿಂಟಲ್ಲಿ ಬರುತ್ತೆ. ಸೊ ಹೊನ್ನಾವರದಿಂದ 4 ಕಿಲೋಮೀಟ್ರ್ ಆಗುತ್ತೆ. ಬಟ್ ಇಲ್ಲೇ ಹತ್ತಿರ ಪಾವಿನ್ಕುರುವ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ 1 ಕಿಲೋಮೀಟ್ರು. ಸೊ ಅಲ್ಲಿಂದಲೂ ಕೂಡ ಲೋಕಲ್ ಲೈಟ್ಸ್ ದೋಣಿ ಮಾಡಿಕೊಂಡು ಈ ಐಲ್ಯಾಂಡಿಗೆ ಹೋಗ್ತಾರೆ. ಬಟ್ ಒಂದಂದರೆ ಈ ಐಲ್ಯಾಂಡಿಗೆ ಪ್ರತಿದಿನ ಹೋಗೋಕ್ಕಾಗಲ್ಲ, ವರ್ಷಕ್ಕೆ ಒಂದೇ ದಿನ ಲೋಕಲ್ ಲೈಟ್ಸಿಗೆ ಹೋಗ್ಲಿಕ್ಕೆ ಎಂಟ್ರಿ ಕೊಡ್ತಾರೆ. ಯಾಕಂದರೆ ಇದು ಇಂಡಿಯನ್ ನೇವಿ ಅಂಡರ್ ಬರುತ್ತೆ ಈ ಒಂದು ಐಲ್ಯಾಂಡು. ಆಮೇಲೆ ಮುರುಡೇಶ್ವರದ ಹತ್ರ ನೇತ್ರಾಣಿ ಅಂತ ತುಂಬ ಫೇಮಸ್ಸು ಸ್ಕೂಬಾ ಡೈವಿಂಗಿಗೆಲ್ಲ, ಆ ಐಲ್ಯಾಂಡ್ ಕೂಡ ನೇವಿ ಅಂಡರ್ ಬರುತ್ತೆ. ಹಾಗಾಗಿ ನಿಮಗೆ ಒಟ್ಟಾರೆ ಹೋಗೋಕ್ಕಾಗಲ್ಲ, ಪರ್ಮಿಟ್ ತಗೋಬೇಕು. ಇವಾಗಲೂ ಹಾಗೆ ನಾವು ಹೋಗ್ಬೇಕಾದ್ರೆ ID ಕಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಅಲ್ಲಿ ಯಾರಾದರೂ ಕೇಳ್ಬೋದು, ಕೇಳಿದರೆ ಆವಾಗ ತೋರಿಸ್ಬಿಟ್ಟೆ ನಾವು ಹೋಗಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇದೀಗ ಬಂತು, ಇದೇ ಡೆಲ್ಟಾ ಪಾಯಿಂಟ್ ಈಗ. ಸೊ ಇಲ್ಲಿಂದ ಒಂದು 4 ಕಿಲೋಮೀಟರ್ ಜರ್ನಿ ಮಾಡಿದರೆ ತುಂಬ ಚೆನ್ನಾಗಿದೆ ಅದು ಐಲ್ಯಾಂಡು, ಬಸವರಾಜ ದುರ್ಗ ಅಂತ. ಅಲ್ಲಿ ಕೋಟೆ ಕೂಡ ಇದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಅಲ್ಲಿ ಹೋದ ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಹತ್ತಿರ ಬರ್ತಿದ್ದಂಗೆ ನಿಮ್ಗೆ ಐಲ್ಯಾಂಡನ್ನು ತೋರಿಸ್ತೀನಿ, ಭಾಳ ಚೆನ್ನಾಗಿದೆ. ಸೊ ನದಿ ಮತ್ತು ಸಮುದ್ರ ಸೇರುತ್ತಲ್ಲ, ಅಲ್ಲಿ ಹೆವಿ ಕರೆಂಟ್ಸ್ ಇರುತ್ತೆ. ಯಾಕಂದರೆ ಮೇಲಿಂದ ನೋಡೋಕ್ಕೆ ಗೊತ್ತಾಗಲ್ಲ, ಶಾಂತ ಥರ ತೋರಿದ್ರು, ಕೆಳಗಿಂದ ಇದೆಯಲ್ಲ. ಯಾಕಂದರೆ ಒಂದು ನದಿ ಮತ್ತು ಸಮುದ್ರ ನೀವು ಥಿಂಕ್ ಮಾಡಿ, ಆ ಒಳಗಿನ ಕರೆಂಟ್ ಹೇಗಿರ್ಬೋದು ಅಂತ. ನಮಗೆ ಇಲ್ಲಿಗ ಹೋಗ್ತಾ ಇದ್ದೀವಲ್ಲ, ಈ ಬೋಟ್ ನೋಡಿ ಯಾವ ಲೆವೆಲ್ಗೆ, ಕ್ಯಾಮ್ರಾದಲ್ಲಿ ಬಿಡಿ ಸ್ಟೆಬಿಲೈಸೇಷನ್ ಇದೆ ಗೊತ್ತಾಗಲ್ಲ, ಬಟ್ ಇಲ್ಲಿ ಕೂತವ್ರಿಗೆ ಗೊತ್ತಾಗ್ತಾ ಇದೆ. ಇಷ್ಟಿಷ್ಟು ಮೇಲ್ಮೇಲೆ ಹಾರ್ತಾ ಇದೆ, ಒಂದೊಂದು 2-3 ಫೀಟ್ ಮೇಲ್ಗಡೆ ಹೋಗ್ತಾ ಇದೆ ಬೋಟು. ಒಂಥರ ಸಖತ್ ಎಕ್ಸ್ಪೀರಿಯನ್ಸ್ ಇದು. ಈಗ ಲಂಗರ್ ಹಾಕಲಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಆ್ಯಂಕರ್ ಅಂತಾರೆ ಇಂಗ್ಲೀಷಲ್ಲಿ.
ಯಾಕಂದರೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಬಸವರಾಜದುರ್ಗದ್ದು. ಇನ್ನೇನು 5-10 ನಿಮಿಷದಲ್ಲಿ ತಲುಪಿ ಬಿಡ್ತೇವೆ. ಅಲ್ಲಿ ಹೋಗಿ ಅದರ ಸೌಂದರ್ಯ ನೋಡೋಣ. ನೋಡಿ, ವರ್ಷಕ್ಕೊಂದೇ ಸಲ ಬರೋದ್ರಿಂದ ಹೆವಿ ಕಾಡು ಥರ ಬೆಳೆದು ಬಿಟ್ಟಿದೆ. ಆಲ್ರೆಡಿ ಪಾವಿನಕುರದಿಂದ ಒಂದು ಬೋಟ್ ಬಂದಿದೆ, ಜನರು ಬಂದಿದ್ದಾರೆ. ಅವರು ಈಗ ಹತ್ತಿಯಲ್ಲಿ ಮೇಲೆ ಹೋಗಬೇಕು. ಸೊ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸಾವಕಾಶ ಬನ್ನಿ, ಸಾವಕಾಶ ಬನ್ನಿ. ಅಲ್ಲ ಬನ್ನಿ 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 ಕಿರಣ್, ಹೆಂಗಿದೆ ನೋಡಿ ಇದು. ಇಲ್ಲಿಂದ ಈಗ ಹೋಗ್ಬೇಕು. ಎಸ್, ಹಾಂ, ಫುಲ್ ಕಾಡಿನ ದಾರಿ. ಹೆಂಗಿದೆ, ಹೇಗನ್ಸ್ತಾ ಉಂಟು? ಎಂತ ತೊಂದರೆ ಇಲ್ಲ ಸದ್ಯಕ್ಕೆ, ದೇವ್ರ ದಯಿಂದ ಇಲ್ಲಿ ತನಕ ಬಂದು ಮುಟ್ಟಿದ್ದೀನಿ. ಹೌದು, ಇಲ್ಲ ತೊಂದರೆ ಆಗಲಿಕ್ಕೆ ಇಲ್ಲ. ಕರೆಕ್ಟ್ ಕರೆಕ್ಟ್. ನಂಬಿಕೆ ಇಡಿ ಹೌದು, ದುರ್ಗಾ ಪರಮೇಶ್ವರಿ ಹತ್ರ. ಎಸ್. ಇದು ಬನ್ನಿ. ಇಲ್ಲಿ ಮನುಷ್ಯರ ಒಂದು ಏನು ಹೇಳ್ತೀವಿ ಆಗಮನ ಇಲ್ಲದೆ ಇರ್ಲಿಕ್ಕೆ ಹೋಗಿ ಈ ಥರ ಇದೆ. ತುಂಬ ಕಠಿಣವಾಗಿದೆ, ತುಂಬ ಅಂದರೆ ತುಂಬಾ. ಯಾಕಂದರೆ ಇಲ್ಲಿ ಯಾರೂ ಬರಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಪ್ರಾಪರ್ ಹೋಗುವಂಥ ದಾರಿ ಇಲ್ಲ. ಎಂಥ ಕಠಿಣವಾದ ದಾರಿ ಮರ್ರಿ ಇದು. ನಾನು ಕಾಲಿಗೆ ಚಪ್ಪಲಿ ಬೇರೆ ಹಾಕಲಿಲ್ಲ. ಅಯ್ಯೋ, ಎಂತ ಅಂದರೆ ಮುಳ್ಳು, ತುಂಬಾ ಮುಳ್ಳು ಇಲ್ಲಿ. ಅಲ್ಲಿ ಇವ್ರು ಹೇಳೋ ಪ್ರಕಾರ ಆ ಮುಳ್ಳು ತಾಗಿದ್ರೆ ಸ್ವಲ್ಪ ತುರ್ಕಿ ಎಲ್ಲ ಸ್ಟಾರ್ಟ್ ಆಗತ್ತಂತೆ, ಗೊತ್ತಿಲ್ಲ. ಅಮ್ಮ ನೋಡಿ, ಹೀಗೆ ಬಂದು ಮತ್ತೆ ಮೇಲುಗಡೆ ಹೋಗ್ಬೇಕಂತ. ರಿತು, ಆಗ್ಬೋದಾ? ಅಬ್ಬಾ, ಎಂತ ಕೈ ಇಟ್ಟಲ್ಲೆಲ್ಲ ಮುಳ್ಳು. ಹೌದು, ಎಲ್ಲ ಮುಳ್ಳಿನ ಗಿಡನೇ. ಅದೇ ತುಂಬ ಜಾಗ್ರತೆ. ಹಾಕ್ಲಿಲ್ಲ. ಹಾಂ, ನಾನೊಂದು ಕ್ಯಾಪ್ ಹಾಕಿದ್ರಿಂದ ತಲೆ ಒಂದು ಸೇವ್ ಆಯಿತು. ಸ್ನೇಹ ಬಿಡಿತು ಅಂದರೆ ಇಲ್ಲ, ತಲೆ ಮೇಲೆ ಕೂದಲು ಉಂಟಲ್ಲ ಸೇಫ್ಟಿಗೆ. ಸಾಕಾಯ್ತು. ಆಲ್ಮೋಸ್ಟ್ ಮೇಲೆ ಬಂದು ರೀಚ್ ಆಗಿದ್ದೀವಿ. ಈಗ ಇಲ್ಲಿ ಏನಂದರೆ ವಿಶೇಷ, ಒಂದು ಕಲ್ಯಾಣಿ ಉಂಟು, ಆಮೇಲೆ ಒಂದು ಬಾವಿ ಉಂಟು. ಆ ಬಾವಿದು ಕೂಡ ವಿಶೇಷ ಏನಂದರೆ ಸುತ್ತಮುತ್ತ ಸಮುದ್ರ, ಉಪ್ಪು ನೀರು, ಬಾವಿಯಲ್ಲಿ ಸಿಹಿ ನೀರಿದೆ, ಅದೊಂದು ವಿಶೇಷ. ಬಂದ್ವಿ ಆಲ್ಮೋಸ್ಟ್ ನೋಡಿ ಟಾಪಿಗೆ ಬಂದಿದ್ದೀವಿ. ಭಾಳ ಕಷ್ಟ ಇತ್ತು ಮಾತ್ರ ಮೇಲೆ ಬರೋದು, ಬಟ್ ಇಲ್ಲಿ ವರ್ಷಕ್ಕೊಂದು ಸಲ ಬರೋದಲ್ಲ, ಹಾಗಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ನೋಡಿ, ಇಲ್ಲೊಂದು ಬಾವಿ ಇದೆ. ಈ ಬಾವಿನ ಮಾನವ ನಿರ್ಮಿತ, ಇದು ನೈಸರ್ಗಿಕ ಅಲ್ಲ ಅನ್ನೋಕ್ಕೆ ಅಲ್ಲಿ ನೋಡಿ ಆ್ಯಕ್ಚುಲಿ ಕೆಂಪು ಕಲ್ಲಿನ ಬೌಂಡ್ರಿ ಇದೆ ಇದಕ್ಕೆ, ಪರ್ಫೆಕ್ಟ್ ಆಯತಾಕಾರದಲ್ಲಿದೆ. ಹಾಗಾಗಿ ಖಂಡಿತಕ್ಕೂ ಮ್ಯಾನ್ ಮೇಡ್, ಇದು ನೈಸರ್ಗಿಕ ಅಲ್ವೇ ಅಲ್ಲ. ತುಂಬಾ ಜನ ಬಂದಿದ್ದಾರೆ ಇವತ್ತು ಬೇರೆ ಬೇರೆ ಕಡೆಗಳಿಂದ. ಹೆಚ್ಚಿನವರು ಲೋಕಲೈಟ್ಸ್, ಇಲ್ಲಿನ ಮೀನುಗಾರರ ಸಮಾಜ ಏನಿದೆ ಅವರು ಹೆಚ್ಚಾಗಿ ಬರ್ತಾರೆ. ಯಾಕಂದರೆ ಇಲ್ಲಿ ಪೂಜೆ ಸಲ್ಲಿಸ್ತಾರೆ ಅವರು ಪ್ರತಿ ವರ್ಷ. ಸೊ ಈ ಬಸವರಾಜದುರ್ಗ ದ್ವೀಪ ಏನಿದೆ, ಇದು ನಾನು ಆವಾಗಲೇ ಹೇಳ್ದಂಗೆ ನೇವಿ ಅಂಡರ್ ಬರುತ್ತೆ. ಹಾಗಾಗಿ ವರ್ಷದ ಯಾವುದೇ ದಿನದಲ್ಲೂ ಇಲ್ಲಿ ನಿಮಗೆ ಎಂಟ್ರಿ ಇರಲ್ಲ. ಇವನ್ ನೀವು ಬರಬೇಕಂತ ಅನಿಸಿದ್ರು ಕೂಡ ತಹಶೀಲ್ದಾರು ಆಮೇಲೆ ನೇವಿ ಅವರದ್ದೆಲ್ಲ ಪರ್ಮಿಷನ್ ತೊಗೊಂಡು ಬರಬೇಕು. ಬಟ್ ಈ ಒಂದು ದಿನ ಮಕರ ಸಂಕ್ರಾಂತಿ ಏನಿದೆ ಆ ದಿನ ಇಲ್ಲಿ ಓಪನ್ ಇಟ್ಟಿದ್ದಾರೆ, ಅಂದರೆ ಯಾರಾದರೂ ಬರ್ಬೋದು. ಸೊ ದೋಣಿ ಆವಾಗ ಹೇಳಿದ್ವಲ್ಲ ಹಾಗೆ ದೋಣಿ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲೇನೆಂದರೆ ಗುಡ್ಡದ ಮೇಲೆ ಒಂದು ನಾಗದೇವತೆಯ ಶಿಲೆ ಇದೆ. ಅದಕ್ಕೆ ಮೀನುಗಾರರ ಸಮಾಜ ಪ್ರತಿ ವರ್ಷ ಪೂಜೆ ಸಲ್ಲಿಸ್ತಾರೆ. ಹಾಗಾಗಿ ಪೂಜೆಗಂತ ಬರ್ತಾರೆ. ಸೊ ಅವ್ರು ಬರಬೇಕಾದ್ರೆ ದೋಣಿಯಲ್ಲಿ ಲೋಕಲೈಟ್ಸ್ ತುಂಬ ಜನನೂ ಬರ್ತಾರೆ. ಇವತ್ತು ಹತ್ರ ಆ ಕಡೆ ನೀವು ನೋಡ್ಬೋದು ತುಂಬ ಜನ ಇದ್ದಾರೆ. ಒಂದು 100+ ಜನ ಬಂದಿದ್ದಾರೆ ಇವತ್ತು. ಅದೊಂದು ವಿಶೇಷ. ಮತ್ತು ಈ ಬಸವರಾಜದುರ್ಗ ದ್ವೀಪ ಇದೆಯಲ್ಲ, ಇದು ಪ್ರಾಕೃತಿಕವಾಗಿ ಎಷ್ಟೋ ಶತಮಾನ ಹಿಂದಿಂದ ಇದೆ ಈ ದ್ವೀಪ. ಬಟ್ ಇದಕ್ಕೊಂದು ಸಿಗ್ನಿಫಿಕೆನ್ಸು ಮತ್ತು ಹೆಸರು ಬರೋಕ್ಕೆ ಮುಖ್ಯ ಕಾರಣ ಅಂದರೆ ಕೆಳದಿಯ ಶಿವಪ್ಪ ನಾಯಕ ಇದ್ದಾರಲ್ಲ, ಅವರು ಈ ಕೋಟೆ ಕಟ್ಟಿಸಿ ಇಲ್ಲಿ ಆಮೇಲೆ ಅವರ ರಾಜರ ಹೆಸರನ್ನು ಇಟ್ಟಿದ್ದಾರೆ. ಬಸವರಾಜ ಅಂತ ಅವರ ನಾಯಕರು, ಅವರ ಹೆಸರನ್ನು ಇಟ್ಟು ಬಸವರಾಜ ದುರ್ಗ ಅಂತೇಳಿ. ಹಾಗೆ ಇಲ್ಲಿ ದುರ್ಗಾ ಪರಮೇಶ್ವರಿಯ ವಾಸಸ್ಥಾನ ಕೂಡ ಇತ್ತು. ಇಲ್ಲೇ ಹತ್ತಿರ ಕರಿಕಾನ ಪರಮೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿರುವಂಥ ಪರಮೇಶ್ವರಿ ದೇವಿ ಏನಿದ್ದಾಳೆ ಅವಳು ಮೊದಲು ಇಲ್ಲೇ ವಾಸವಾಗಿದ್ಲು.
ಆಮೇಲೆ ಆ ಕಡೆ ಬರೋಕ್ಕೆ ಕಾರಣ ಅಂದರೆ ಒಂದು ರಾಕ್ಷಸರ ವಧೆಗೋಸ್ಕರ ಆ ಕಡೆ ಬಂದು ಕರಿಕಾನಗುಡ್ಡದ ಮೇಲೆ ಸ್ಥಿತವಾಗಿದ್ದಾಳೆ. ಹಾಗಾಗಿ ಮೂಲ ಸ್ಥಾನ ಇರ್ಲಿಕ್ಕೆ ಹೋಗಿ ಬಂದು ಭಾಳ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾರೆ. ಬಟ್ ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ನೀವು ಸುಮ್ಮನೆ ಎದ್ದು ಬರ್ತೀರಾ ಅಂದರೆ ಆಗಲ್ಲ, ಭಾಳ ಕಷ್ಟಪಡಬೇಕು. ಆಮೇಲೆ ಈ ಸುತ್ತಮುತ್ತ ಝೋನ್ ಏನಿದೆ ಅಲ್ಲಿ ಡ್ರೋನ್ ಎಲ್ಲ ಹಾರಿಸೋಂಗೆ ಇಲ್ಲ, ಅಂದರೆ ನೇವಿ ಅಂಡರ್ ಬರೋದ್ರಿಂದ ಸೆಕ್ಯೂರಿಟಿ ರೀಸನ್ಸ್ಗಾಗಿ. ಹಾಗಾಗಿ ಹೀಗೆ ಸಂತೋಷಪಡಿ ಈ ವಿಡಿಯೋನ. ಬಟ್ ಈ ಥರ ಒಂದು ದ್ವೀಪ ಇದೆ ಅಂತ ನಿಮಗೊಂದು ಇನ್ಫಾರ್ಮೇಷನ್ ಕೊಡಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ವಿಡಿಯೋ ಮಾಡ್ತಾಯಿದ್ವಿ. ಹಣ್ಣು ಕಾಯಿ ಆಮೇಲೆ ಹೂಗಳನ್ನೆಲ್ಲ ಹಾಕಿ ನೋಡಿ ಇಲ್ಲಿ ಸಿಂಗಾರ ಮಾಡಿದ್ದಾರೆ. ಇನ್ನೇನು ಪೂಜೆಗೆ ರೆಡಿ ಆಗ್ತಾಯಿದೆ. ಎಷ್ಟು ಜನ ಸೇರಿದ್ದಾರೆ ನೋಡಿ ಇವತ್ತು. ಕೆಲವರು ಹೊರಗಿಂದ ಬಂದಿದ್ದಾರೆ, ಕೆಲವರು ಇಲ್ಲೇ ಸುತ್ತಮುತ್ತ ಇರೋರು ಲೋಕಲೈಟ್ಸು. ಭಾಳ ಒಂದು ವಿಜೃಂಭಣೆಯಿಂದ ಇಲ್ಲಿ ಪೂಜೆ ನೆರವೇರಿಸ್ತಾರೆ ಪ್ರತಿ ವರ್ಷ ಸಂಕ್ರಾಂತಿ ದಿನ. ನಾವು ಬೆಳಗ್ಗೆ 7:15 ಮನೆ ಬಿಟ್ಟಿದ್ವಿ. ಈಗ ಸಮಯ ಆಗಿದೆ 2:15. ಈಗ ನೋಡಿ ಪೂಜೆ ಜಸ್ಟ್ ಮುಗೀತಷ್ಟೆ. ಇನ್ನೀಗ ಇಲ್ಲಿಂದ ವಾಪಸ್ ಹೊರಟು ಆಮೇಲೆ ದೋಣಿ ಮೇಲೆ ಕೂತು, ಯಾಕಂದರೆ ಅದಕ್ಕೂ ಸ್ವಲ್ಪ ಸಮಯ ಬೇಕು, ಯಾಕಂದರೆ ಅಷ್ಟು ಈಸಿ ಇಲ್ಲ. ಹತ್ತೋದು ಯಾವತ್ತು ಈಸಿ, ಬಟ್ ಇಳಿಯೋದಿದೆಯಲ್ಲ ಇಲ್ಲಿ ನಿಮಗೆ ಏನಾದ್ರು ಸಪೋರ್ಟ್ ಬೇಕು ಹಿಡಿಲಿಕ್ಕೆ ಅಂದರೆ ಮುಳ್ಳಿನ ಗಿಡನೇ ಇದೆ ಇಲ್ಲಿ, ಬಿಟ್ಟರೆ ಬೇರೆ ಏನು ಸಪೋರ್ಟ್ ಇಲ್ಲ. ಹಾಗಾಗಿ ಕೂತ್ಕೊಂಡು ಇಳ್ಕೊಂಡು ಹೋಗ್ಬೇಕೀಗ. ಆ ಲೆವೆಲ್ ಪರಿಸ್ಥಿತಿ. ಒಂದೊಂದು ಕಡೆ ಅಂತೂ ಕಲ್ಲೆಲ್ಲ ಹಾಕಿದ್ದಾರೆ, ಮೆಟ್ಲು ಥರ ಮಾಡಿದ್ದಾರೆ, ಬಟ್ ಕೆಲವೊಂದು ಕಡೆ ಜಾರು ಬೀಳುತ್ತೆ, ತುಂಬ ಜಾರುತ್ತೆ. ಹಾಗಾಗಿ ಅದು ಒಂದು ರೀಸನಿಂದ ಇಲ್ಲಿ ಎಂಟ್ರಿ ಇರಲ್ಲ ಆಯಿತಾ. ಯಾಕಂದರೆ ತುಂಬ ರಿಸ್ಕಿ, ತುಂಬ ಇಲ್ಲಿ ಬಂದು ಮತ್ತು ಯಾರೂ ಇಲ್ಲ, ಇಲ್ಲಿ ಅನ್ಮ್ಯಾಂಡ್ ಐಲ್ಯಾಂಡ್ ಇದು. ಹಾಗಾಗಿ ಜಾಗ್ರತೆಯಿಂದ, ಅಂದರೆ ನೀವು ಬರ್ತೀರಾ ಅಂತಿದ್ರೆ ಮಕರ ಸಂಕ್ರಾಂತಿ ದಿನವೇ ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿನ ಲೋಕಲೈಟ್ಸನ್ನು ಕಾಂಟ್ಯಾಕ್ಟ್ ಮಾಡಿ, ಎಸ್ಪೆಷಲಿ ಪಾವಿನಕುರುವ ಅಂತಿದೆಯಲ್ಲ ಅಲ್ಲಿ ಹೋಗಿ ಅಲ್ಲಿಂದ ದೋಣಿ ಬರುತ್ತೆ. ಈ ವರ್ಷ ಫಸ್ಟ್ ಟೈಮ್ ಅಂತ ಹೊನ್ನಾವರದಿಂದ ದೋಣಿ ಬಿಟ್ಟಿದ್ದು. ಹಾಗಾಗಿ ನಾವು ಜೊತೆಗಿರಲಿ ಅಂತೇಳಿ ಬಂದುಬಿಟ್ವಿ. ನಾನು ಹೇಳಿದ್ನಲ್ಲ ನಿಮಗೆ, ಹತ್ತೋದು ತುಂಬ ಈಸಿ, ಇಳಿಯೋದು ನೋಡಿ. ಇದು ಇಳಿಬೇಕಾದ್ರೆ ಹೆದರಿಕೆ ಆಗುತ್ತೆ, ಹತ್ಬೇಕಾದ್ರೆ ಹೈಟ್ ಗೊತ್ತಿರಲಿಲ್ಲ ನಮಗೆ, ತುಂಬ ಹೈಟಲ್ಲಿದೆ. ಅಲ್ಲಿ ಸಮುದ್ರ ಇದೆ ನಮ್ಮ ಹಿಂದೆ ನೋಡಿ, ಲೈನ್ ಕ್ಯೂವೆ ನಿಂತಿದೆ. ಇಷ್ಟು ಜನ ಇಳಿಬೇಕು ಸ್ಲೋಲಿ. ಹೆಂಗಿದೆ ನೋಡಿ, ಎಲ್ಲರೂ ಜಾರಿದ್ದು ಅಂದರೆ ದೇವರೇ ಕಾಪಾಡಬೇಕು, ಆ ಲೆವೆಲಿಗಿದೆ ಇಲ್ಲಿ. ಫೈನಲಿ ದೋಣಿ ಮೇಲೆ ಕೂತಿದ್ದೀವಿ ಈಗ ವಾಪಸ್ಸು. ಈಗ ಪ್ರತೀತಿ ಏನಂದರೆ ಇಡೀ ಬಸವರಾಜದುರ್ಗ ದ್ವೀಪ ಏನಿದೆ ಅದಕ್ಕೊಂದು ಸುತ್ತು ಹೊಡಿಬೇಕಂತ. ಹಾಗಾಗಿ ತುಂಬ ಅಮೋಘವಾಗಿ ತೋರ್ತಾ ಇದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದೊಂದು ದೊಡ್ಡ ಐಲ್ಯಾಂಡ್ ಇದೆಯಲ್ಲ, ಅದಕ್ಕೆ ತಾಗಿ ಒಂದು ಪುಟ್ಟದೊಂದು ಐಲ್ಯಾಂಡ್ ಇರೋ ಥರ ಇದೆ. ಹಾಗಾಗಿ ಎಂಟೈರ್ ಈಗ ನಾವು ದ್ವೀಪಕ್ಕೆ ಸುತ್ತು ಹೊಡೆದು ವಾಪಸ್ಸು ಟೋಂಕ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಈ ಹೊನ್ನಾವರದಿಂದ ಫಸ್ಟ್ ಟೈಮ್ ಅಂತೆ ಬರೋದು ಜನ, ಅಂದರೆ ಹೊನ್ನಾವರದಿಂದ ದೋಣಿ ಮಾಡಿಕೊಂಡು, ಪ್ರತಿ ಸಲ ಪಾವಿನಕುರ್ವದಿಂದ ಬರ್ತಿದ್ರು, ಈ ಸಲ ಹೊನ್ನಾವರದಿಂದ ದೋಣಿ ಮಾಡ್ಕೊಂಡು ಬಂದಿದ್ದೀವಿ. ತುಂಬಾ ಅದ್ಭುತವಾಗಿತ್ತು ಎಕ್ಸ್ಪೀರಿಯನ್ಸು. ಟಯರ್ಡು ಆಗಿದೆ ಸ್ವಲ್ಪ ನೋಡಿ. ಕಿರಣ್ ಅಲ್ಲಿ ಕೂತಿದ್ದಾರೆ, ಆಮೇಲೆ ಸಂದೀಪಣ್ಣ ಹೋಗಲ್ಲಿ ಕೂತಿದ್ದಾರೆ, ಸ್ನೇಹ ಅಂತೂ ಇಲ್ಲಿದ್ದಾಳೆ ನೋಡಿ. ಒಂದು ಲೆವೆಲಿಗೆ ಟಯರ್ಡ್ ಆಗಿದೆ. ಟಯರ್ಡ್ ಆಗೋಕ್ಕೆ ಮುಖ್ಯ ರೀಸನ್ ಏನಂದರೆ ಇನ್ನೂ ಊಟ ಆಗಿಲ್ಲ ನಮ್ಮದು. ಸಾಧಾರಣ 3:15 ಆಗ್ತಾ ಬಂತು ಟೈಮು. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಸುತ್ತೋಡ್ದೆಲ್ಲ ವಾಪಸ್ ಹೋಗ್ಬೇಕಾದ್ರೆ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ಮಾತ್ರ. ಸುಸ್ತಾಯ್ತಲ್ಲ ನೀನು ತಿಂತಿರ್ಬೇಕಂತ ಮಾರ ವೀಡಿಯೋ ಅಲ್ಲ, ತಿನ್ನೋದು ಬಿಡಿ. ಹೆಂಗಾಗಿದೆ ಅಂದರೆ ತುಂಬ ಹೊಟ್ಟೆ ಹಸಿದಿತ್ತು. ಯಾಕಂದರೆ ಈಗ ಸಮಯ ಆಗಿದೆ 4 ಗಂಟೆ, 4:15 ಆಗಿದೆ. ಹೊಟ್ಟೆಗೆ ಏನಾದ್ರು ಬಿದ್ದರೆ ತಲೆ ಓಡುತ್ತಲ್ಲ ಅಂತೇಳಿ ಇಲ್ಲಿ ಬಂದು ಒಂದು ಸಮೋಸ ಸಿಕ್ತು ದೇವ್ರ ದಯೆಯಿಂದ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತು, ಚೆನ್ನಾಗಿದೆ. ಇವರೇ ಹೇಳಿದ್ದು. ಥ್ಯಾಂಕ್ ಯು. ಇದು ಲಾಸ್ಟ್ ಟೈಮ್ ನಾವೊಂದು ಇಲ್ಲಿ ಕಡಲಾಮೆದು ವಿಡಿಯೋ ಮಾಡಿದ್ವಿ, ನಿಮ್ಗೆ ನೆನಪಿರ್ಬೋದು. ಇವರೆಲ್ಲ ಅದರ ಸಂರಕ್ಷಣೆಗೆ ಪಣ ತೊಟ್ಟು ನಿಂತಿದ್ದಾರೆ ಆಯಿತಾ. ಇವರು ರಾಜೇಶ್ ಅವರು, ಆಮೇಲೆ ಸಂದೀಪ್ ಅವರು ಕೂಡ ಹಾಗೆ ಎಲ್ಲದಕ್ಕೂ ಸೈ ಅಂತೇಳಿ ನಿಂತಿದ್ದಾರೆ. ನನಗೆ ಸಂದೀಪ್ ಅವರೊಂದು ವಿಷಯ ಹೇಳಿದರು, ಅದು ಅವ್ರ ಬಾಯಿಂದ ಕೇಳಿದ್ರೇ ಒಳ್ಳೆಯದು. ಯಾಕಂದರೆ ಕಡಲಾಮೆಗಳ ಒಂದು ಸ್ಪೆಷಲ್ ಒಂದು ಇದಿದೆ, ಕ್ಯಾರೆಕ್ಟರಿಸ್ಟಿಕ್ ಇದೆ. ಈ ಥರ ದ್ವೀಪ ಏನಿದೆ, ಸೊ ಅಲ್ಲಿ ಅವು ಹೋಗಿ ಸಂಗಮ ಮಾಡಿಬಿಟ್ಟು ಆಮೇಲೆ ದಡಕ್ಕೆ ಬಂದು
ಮೊಟ್ಟೆಯನ್ನು ಇಡುತ್ತವೆ. ಸೊ ಈ ರೀತಿ ದ್ವೀಪ ಜಾಗದಲ್ಲಿ ಅವುಗಳಿಗೆ ಆಹಾರನೂ ತುಂಬ ಇರುತ್ತೆ ತಿನ್ನೋಕ್ಕೆ. ಸೊ ರೆಸ್ಟ್ ಮಾಡ್ಬೋದು ಅವು. ಸೊ ಆ ರೀತಿಯಾಗಿ ಡಿಸೆಂಬರಲ್ಲೆಲ್ಲ ಮೊಟ್ಟೆ ಇಡುತ್ತೆ. ಬಟ್ ಇವತ್ತೇನೋ ಸಂಕ್ರಾಂತಿ ದಿನನೇ ಬಂದಿದೆ ಅಂತಲ್ಲ ಸರ್? ಹೌದು, ಇವತ್ತು ರಾತ್ರಿ, ನಿನ್ನೆ ರಾತ್ರಿ ಸಂಕ್ರಾಂತಿ ದಿವಸ ರಾತ್ರಿ ಬಂದು ಹೋಗಿದೆ. ಅದ್ರ ಫುಟ್ ಪ್ರಿಂಟ್ ಹೆಜ್ಜೆ ಗುರುತೆಲ್ಲ ಇದೆ. ಅದ್ರ ಮೊಟ್ಟೆ ಸಿಗ್ಲಿಲ್ಲ ನಮಗೆ. ಮೊಟ್ಟೆ ಈಗ ಹುಡುಕಬೇಕು ಈಗ ಎಲ್ಲಿದೆ ಅಂದ್ಕೊಂಡು. ಅದ್ರ ಮೇಲೆ ನೀರು ಬಂದಿದೆ. ಓಕೆ ಓಕೆ ಓಕೆ. ಒಂದೆರಡದ ಮೇಲೆ ನೀರು ಬಂದಿದೆ. ಬಟ್ ಈ ಸಲ ಲೇಟ್ ಅಲ್ಲ? ಈ ಸಲ ಲೇಟ್, ತುಂಬಾ ಲೇಟ್. ಡಿಸೆಂಬರಲ್ಲೇ ಬರ್ತಿತ್ತು. ಹೋದ ವರ್ಷ ಸಂಕ್ರಾಂತಿ ದಿವಸ 3 ಆಮೆ ಮೊಟ್ಟೆ ಸಿಕ್ಕಿತ್ತು ನಮ್ಗೆ. 3 ಗೂಡುಗಳು ಸಿಕ್ಕಿತ್ತು. ಅಲ್ಲ ರಿತು, ನನಗೆ ಲಾಸ್ಟ್ ಟೈಮ್ ಹೇಳಿದ್ ನೆನ್ಪುಂಟು. ಆಮೆ ಹೇಗಿರುತ್ತೆ ಅಂದ್ರೆ ಅದು ನೆಕ್ಸ್ಟ್ ಮಳೆಗಾಲ ನೋಡಿ ಮೊಟ್ಟೆ ಇಡುತ್ತೆ. ಆದ್ರೆ ಮೊಟ್ಟೆ ಎಲ್ಲ ಮರಿ ಆಗೋ ಟೈಮ್ ಈಗ ಈ ರೀತಿ ಲೇಟ್ ಆಗತ್ತೆ. ನೋಡ್ಬೇಕು. ಕಳೆದ ವಾರ ಇಲ್ಲಿ ಮಳೆ ಆಗಿತ್ತು, ಅದು ಒಂದು ಕಾರಣ ಇರ್ಬೋದು. ಹೊನ್ನಾವರದಲ್ಲಿ ಮಳೆ ಆಗಿತ್ತು ಕಳೆದ ಹೊನ್ನಾವರ ಅಂತಲ್ಲ, ಆಲ್ಮೋಸ್ಟ್ ಕರಾವಳಿಯಲ್ಲಿ ಎಲ್ಲ ಕಡೆ. ಹೌದು, ಚೇಂಜ್ ಇತ್ತು. ನಾವು ಕೆಲವರು ಇದ್ರ ವಿಚಾರ ಮಾಡಿದಾಗ ಈ ಕ್ಲೈಮೇಟ್ ಇಂದ ಸ್ವಲ್ಪ ಲೇಟ್ ಆಗಿದೆ ಅಂದ್ಕೊಂಡು ಕೆಲವರು ಹೇಳ್ತಿದ್ದಾರೆ ನನಗೆ. ಓಕೆ ಓಕೆ ಓಕೆ. ಸೊ ಏನೇ ಇರಲಿ, ನಮ್ಮ ಇವತ್ತಿನ ಒಂದು ಅಡ್ವೆಂಚರ್ ಇದೆಯಲ್ಲ, ಅದು ಮರಿಲಿಕ್ಕಾಗಲ್ಲ. ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಇನ್ನು ನೋಡಿ, ಇವತ್ತು ಬಿಟ್ಟರೆ ಇನ್ನು 1 ವರ್ಷ ಕಾಯಬೇಕು ವಾಪಸ್ಸು, ಆಮೇಲೆ ಹೋಗಬೇಕು. ಸೊ ಪುಣ್ಯ ನಮ್ಮದು ಈ ಥರ ಜಾಗ ನೋಡ್ಲಿಕ್ಕೆ ಸಿಕ್ಕಿದ್ದು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದನ್ನ ಟೇಕ್ ಕೇರ್, ಬಾಯ್.